ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ಟೆಕ್ ಲೈಫ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಈ ಥರ ಫೋಟೋ ಎಡಿಟಿಂಗ್ ಯಾವ ಥರ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫ್ರೆಂಡ್ಸ್, ನೀವು ಪ್ಲೇಸ್ಟೋರ್ಗೆ ಹೋಗಿ PicsArt ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ PicsArt ಆ್ಯಪ್ ಓಪನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಸಿಂಬಲ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಎಡಿಟ್ ಎ ಫೋಟೋ. ಆಮೇಲೆ ನೀವು ಯಾವ ಫೋಟೋ ಎಡಿಟ್ ಮಾಡ್ತಿರೋ ಅದ್ರಿಗೆ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ನಿಮಗೆ ಯಾವ ಥರ ಅಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇದು ಸೆಲೆಕ್ಟ್ ಮಾಡ್ಕೊಂಡು ಒಂದು ಬ್ಯಾಕ್ಗ್ರೌಂಡ್. ನೆಕ್ಸ್ಟ್ ನೀವು ಯಾವ ಫೋಟೋ ಎಡಿಟ್ ಮಾಡ್ತಿರೋ ಅದು ಸೆಲೆಕ್ಟ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಇದು ಅರೇಂಜ್ ಮಾಡಬೇಕಾಗುತ್ತೆ. ಹಿಂದುಗಡೆ ಬ್ಯಾಕ್ಗ್ರೌಂಡು ಇಲ್ಲೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅರೇಂಜ್ ಕಟ್ಔಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಅರೇಂಜ್ ಆಗುತ್ತೆ. ಮತ್ತು ನೀವು ಪ್ರೆಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೈಜ್ 10 ಇಟ್ಕೊಂಡು ಇಲ್ಲಿ ನೀವು ಈ ಥರ ರಬ್ ಮಾಡಬೇಕಾಗುತ್ತೆ. ಎಲ್ಲಿ ಅದು ಸೆಲೆಕ್ಟ್ ಆಗಿಲ್ಲ ಅಲ್ಲಿ ನೀವು ಈ ಥರ ಅರೇಂಜ್ ಮಾಡಿದ ನಂತರ ನೀವು ಇಲ್ಲಿ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಲ್ಲಿ ನೋಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಝೂಮ್ ಮಾಡಿ. ನೀವು ಕರೆಕ್ಟ್ ಆ ಬ್ಯಾಕ್ಗ್ರೌಂಡ್ ಸೆಟ್ ಆಗೋ ರೀತಿ ಝೂಮ್ ಮಾಡಿದ ನಂತರ ಇಲ್ಲಿ ಪ್ರಾಪರಾಗಿ ಕ್ರಾಪ್ ಮಾಡಿ. ಈ ಥರ ಕಟ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರಾಪ್ ಟೈಲ್ಗೆ ಹೋಗಿ ನೆಕ್ಸ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಫೋಟೋ ಕ್ರಾಪ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನೀವು ಆ್ಯಡ್ ಫೋಟೋ ಮೇಲೆಗೆ ಹೋಗಬೇಕಾಗುತ್ತೆ. ಆ್ಯಡ್ ಫೋಟೋಗೆ ಹೋಗಿ ಒಂದು ಫೋಟೋ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೇ ಆ ಫೋಟೋ ಶಾಡೋ ಫೋಟೋ ಆ್ಯಡ್ ಮಾಡಿದ ನಂತರ ಬ್ಲೈಂಡ್ಗೆ ಹೋಗಿ ಮಲ್ಟಿಪ್ಲೆಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಈ ಥರ ಆ್ಯಡ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಎಫೆಕ್ಟಿಗೆ ಹೋಗಿ HDR ಸೆಲೆಕ್ಟ್ ಮಾಡಿ. HDR ಸೆಲೆಕ್ಟ್ ಮಾಡಿದರೆ ನಿಮ್ಮ ಫೋಟೋ HDR ಕಾಣುತ್ತೆ. ನೆಕ್ಸ್ಟ್ ಎರೇಸ್ ಬಟನ್ಗೆ ಹೋಗಿ ಇಲ್ಲಿ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ. ಪರ್ಸನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓಕೆ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಆ್ಯಡ್ ಫೋಟೋಗೆ ಹೋಗಿ ನೀವು ಲೈಟ್ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಬ್ಲೈಂಡ್ಗೆ ಹೋಗಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಸೆಲೆಕ್ಟ್ ಮಾಡಿ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಲೈಟ್ ಸೇಮ್ ಪ್ರೊಸೆಸರ್ ಬ್ಲೈಂಡ್ ಸ್ಕ್ರೀನ್. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಂಪಲ್ ಆಗಿ ಫೋಟೋ ಎಡಿಟಿಂಗ್ ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತಿದ್ದೆ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.